ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಫ್ಯೂಚರಲ್ಲಿ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಮಿಸ್ ಮಾಡ್ದಂಗೆ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು DIY ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಸೊ ಕೇವಲ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ, ಸೆಟ್ಟಿಂಗ್ ಸ್ಪ್ರೇ ಎಲ್ಲ ತುಂಬಾ ಕಾಸ್ಟ್ಲಿ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಂತೂ 500 ರುಪೀಸ್ ಮೇಲೇನೆ ಇರುತ್ತೆ, ಕಡಿಮೆ ಅಂತೂ ಇರಲ್ಲ. ತುಂಬ ಚೆನ್ನಾಗಿರೋದು ಬೇಕು ಅಂತ ಅಂದರೆ ಸೊ ಮನೇಲಿ ಆರಾಮಾಗಿ ಮಾಡ್ಕೊಬೋದು, ಬರೀ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ಇದನ್ನು ನಾವು ಮೇಕಪ್ ಮಾಡಿದಾಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಇದನ್ನು ನಾನು ರೆಗ್ಯುಲರಾಗೂ ಯೂಸ್ ಮಾಡ್ತಾ ಇರ್ತೀನಿ. ಸ್ಪೆಷಲಿ ಸಮ್ಮರಲ್ಲಿ ನಾನು ಏನಾದ್ರು ಜಸ್ಟ್ ಫೇಸಲ್ಲಿ ಮಾಯ್ಶ್ಚರೈಸರು ಮತ್ತು ಏನಾದರೂ ಹಾಕ್ಕೊಂಡು ಏನಾದ್ರು ಔಟ್ಸೈಡ್ ಹೋಗ್ಬೇಕಾದ್ರೆ ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ನ ಏನಾದ್ರು ಯೂಸ್ ಮಾಡಿದ್ರೆ ಇದನ್ನು ನಾವು ಅಪ್ಲೈ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಬೇಗ ಸ್ವೆಟ್ ಎಲ್ಲ ಆಗೋದಿಲ್ಲ. ಸೊ ಇನ್ನು ತಡ ಮಾಡೋದು ಬೇಡಲ್ಲ, ಶುರು ಮಾಡೋಣ ಇದನ್ನು ಹೇಗೆ ಮಾಡೋದು ಅಂತ. ಫಸ್ಟ್ ಈ ಥರ ಸ್ಪ್ರೇ ಬಾಟಲ್ ಬೇಕಾಗುತ್ತೆ. ಸೊ ಫಸ್ಟ್ ಇಲ್ಲಿ ನಾನು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ವಾಟರ್ ಕಂಟೆಂಟ್ ಏನೇ ಅದು ಜಾಸ್ತಿ ಇರಲಿ. ಸೊ ಏನಕ್ಕೆ ವಾಟರೇ ಬೇಸ್ ಇಲ್ಲಿ. ಇದಕ್ಕೆ ಡೈರೆಕ್ಟಾಗಿ ನಾನಿಲ್ಲಿ ರೋಸ್ ವಾಟರ್ನ ಹಾಕ್ಕೊತಾ ಇದ್ದೀನಿ. ಸೊ ರೋಸ್ ವಾಟರು ಅಷ್ಟೇ, ನಿಮಗೆ ಬೇಕಾದ್ರೆ ವಾಟರ್ ಎಷ್ಟು ಹಾಕ್ಕೊಂಡಿರುತ್ತೋ ಅಷ್ಟು ಈಕ್ವಲಾಗಿ ಕೂಡ ನೀವು ಹಾಕ್ಕೊಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ರೋಸ್ ವಾಟರ್ನ. ನೀವು ನೋಡ್ಬೋದು, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಇಷ್ಟೇ ಹಾಕ್ಕೊಬೇಕಂತ ಏನಿಲ್ಲ. ಒಂದು ಅಂದಾಜು ಮೇಲೆ ನೀವು ರೋಸ್ ವಾಟರ್ ಕೂಡ ಹಾಕ್ಕೊಬೋದು. ನೆಕ್ಸ್ಟು ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ. ಸೊ ಅಲೋವೆರಾ ಜೆಲ್ ಏನಿದೆ ಇದರ ಪ್ಯಾಕ್ಟ್ ಇರೋವಂಥದ್ದನ್ನ ಯೂಸ್ ಮಾಡಿ. ಸೊ ಏನಕ್ಕಂತ ಅಂದರೆ ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡೋದ್ರಿಂದ ಇದನ್ನು ಈ ಥರ ಪ್ಯಾಕ್ಟ್ ಒನ್ನ ಇರಬೇಕಾಗುತ್ತೆ. ಸೊ ಮನೆಯಲ್ಲೇ ಇರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ ಇದರಲ್ಲಿ. ಸೊ ಇಲ್ಲಿ ನಿಮ್ಗೆ ಯಾವುದು ಇರುತ್ತೆ ನಿಮ್ಮ ಹತ್ರ ಅದು ಅಲೋವೆರಾ ಜೆಲ್ನ ಯೂಸ್ ಮಾಡಿ. ನಾನು ಸ್ವಲ್ಪ ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ, ಜಸ್ಟ್ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗೆ. ಇನ್ಕಂದ್ರೆ ಮಿಕ್ಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ನಾವು ಸಪ್ರೇಟಾಗಿ ಮಿಕ್ಸ್ ಮಾಡೋಕ್ಕೆ ಹೋದಾಗ ಅಷ್ಟು ಅಲೋವೆರಾ ಜೆಲ್ಲೆಲ್ಲ ಮಿಕ್ಸ್ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ಏನಿದೆ ಎಲ್ಲನೂ ನೀವು ಸೆಟ್ಟಿಂಗ್ ಸ್ಪ್ರೇನಲ್ಲಿ ಏನಿರುತ್ತೆ ಅದಕ್ಕೆ ಹಾಕ್ಕೊಂಬಿಡಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಏನಂದರೆ ಗ್ಲಿಸ್ರಿನ್ ತೊಗೊಳ್ಳಿ. ಸೊ ಗ್ಲಿಸ್ರಿನ್ ಅಷ್ಟೇ, ತುಂಬ ಏನು ಬೇಡ. ಅಲೋವೆರಾ ಜೆಲ್ 2 ಸ್ಪೂನ್ ಹಾಕ್ಕೊಂಡ್ರೆ ಈ ಗ್ಲಿಸ್ರಿನ್ ಏನಿದೆ ಇದನ್ನು 1 ಸ್ಪೂನ್ ಹಾಕ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಸೊ ನಾನು ಜಸ್ಟ್ ಏನು ಮೆಜರ್ಮೆಂಟ್ ತೊಗೊಂಡು ಏನೋ ಮಾಡ್ತಾರ, ಜಸ್ಟ್ ಹಂಗೆ ಹಾಕ್ತಾ ಇದ್ದೀನಿ ಎಲ್ಲ ಪ್ರಾಡಕ್ಟನ್ನು. ಇವಾಗ ನಾನು ಗ್ಲಿಸ್ರಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಓಕೆ, ಇವಾಗ ನಾನು ಗ್ಲಿಸ್ರಿನು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗೆಲ್ಲ ಸೇರಿ ಮಿಕ್ಸ್ ಮಾಡಿ ಜಸ್ಟ್ ಶೇಕ್ ಮಾಡಬೇಕಷ್ಟೇ ಇದನ್ನು. ಬಿಕಾಸ್ ಏನಂದರೆ ನಾವು ಸಪ್ರೇಟ್ ಕಂಟೈನರೆಲ್ಲ ಹಾಕಿ ಮಾಡೋ ಅಷ್ಟೊತ್ತಿಗೆ ಏನಕ್ಕೆ ಈ ಥರ ಚೆನ್ನಾಗಿ ಶೇಕ್ ಮಾಡಿದಾಗೇ ಎಲ್ಲ ಪ್ರಾಡಕ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಥರ ನಿಮ್ಗಾಗುತ್ತೆ. ಸೊ ಇವಾಗ ನಾನು ಇದನ್ನು ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ. ಜಸ್ಟ್ ಚೆನ್ನಾಗಿ ಶೇಕ್ ಮಾಡಿ. ಸೊ ಶೇಕ್ ಮಾಡಾದ್ಮೇಲೆ ತುಂಬ ದೂರದಿಂದ ನೀವು ಇದನ್ನು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ತುಂಬ ಹತ್ರದಿಂದಲ್ಲ, ತುಂಬ ದೂರದಿಂದ. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ದೂರದಿಂದ ಅಂದರೆ ಈ ಕಡೆ ನಾನು ತೋರಿಸ್ತೀನಿ. ಓಕೆ, ಸ್ವಲ್ಪ ದೂರದಿಂದನೇ ಇರಬೇಕು ಇದನ್ನು ಸ್ಪ್ರೇ ಮಾಡ್ಕೊಬೇಕಾದ್ರೆ. ಒಂದ್ಸಲಿ ಕೈನಲ್ಲಿ ಸ್ಪ್ರೇ ಮಾಡಿ ನೋಡ್ಕೊಳ್ಳಿ, ಏನಕ್ಕಂತ ಅಂದರೆ ಸ್ಟಾರ್ಟಿಂಗ್ ಅಲ್ಲ. ಸೊ ಓಕೆ, ದೂರದಿಂದ ಐ ಮೇಕಪ್ ಏನಿದೆ ಅಲ್ಲಿಗೆ ಮಾತ್ರ ಬೇಡ, ಜಸ್ಟ್ ಕಣ್ಣನ್ನು ಮಾತ್ರ ಕ್ಲೋಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಸೊ ಇದು ಏನಿದೆ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಇದು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಜಸ್ಟ್ ನೀವು ಈ ಥರ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಏನಿದೆ ಓಕೆ, ನೀವು ಏನಿದೆ ಅದೆಲ್ಲನೂ ಹೋಗಲಿ ಅಂತ ಎಲ್ಲ ಈ ಥರ ಕೈಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮೇಕಪ್ ಏನಿರುತ್ತೆ ಎಲ್ಲನೂ ಫುಲ್ಲು ಕಲಿಸೋಗುತ್ತೆ. ಸೊ ಅದಕ್ಕೆ ಜಸ್ಟ್ ಹೇಗಿದೆ ಆಗಿಬಿಡಿ. ಅದು ಏನಿದೆ ಡ್ರೈ ಆಗುತ್ತೆ, ವಾಟರ್ ಏನಿರುತ್ತೆ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಎಲ್ಲ ವಾಟರ್ ಕಂಟೆಂಟ್ ಇರುವಂಥದ್ದೆಲ್ಲ ಸೊ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಈ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಏನಿದೆ ಇದನ್ನು ನೀವು 15 ಡೇಸ್ವರೆಗೂ ನೀವು ಆರಾಮಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಔಟ್ಸೈಡ್ ಇಡೋದಾದರೂ ಓಕೆ, ಇಲ್ಲಾಂದರೆ ನೀವು ರೆಫ್ರಿಜರೇಟರಲ್ಲಿ ಇಟ್ಟರು ನಿಮಗೆ ಒಳ್ಳೇದು. ಏನಕ್ಕೆ ಕೂಲಾಗಿರುತ್ತೆ ನೀವೇನಾರು ಅಪ್ಲೈ ಸ್ಪ್ರೇ ಮಾಡ್ಕೊಂಡಾಗ. ಸೊ ಫ್ರೆಶ್ ಆಗಿ ಮಾಡ್ಕೊಬೋದು. ನೀವೇ ನೋಡಿದ್ರೆ ಎಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ, ಜಸ್ಟ್ 2 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ಗ್ಲಿಸ್ರಿನ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಖಂಡಿತ. ಸೊ ಇದ್ರೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ರೋಸ್ ವಾಟರು ಅಷ್ಟೇ, ನೀವು ಬರೀ ರೋಸ್ ವಾಟರ್ನ ಹಾಕ್ಕೊತೀನಿ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಸೊ ನೀವೇ ನೋಡಿದ್ರಲ್ಲ ಎಷ್ಟು ಸೆಟ್ಟಿಂಗ್ ಸ್ಪ್ರೇ ಏನಿದೆ ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ದೂರದಿಂದ ನೀವು ಇದನ್ನು ಮಾಡ್ಕೊಬೇಕಾಗತ್ತೆ. ಸೊ ಫುಲ್ಲು ಸ್ವಲ್ಪ ದೂರದಿಂದ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟಲ್ಲಿ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಇದು ತುಂಬ ಹತ್ರದಿಂದ ಅಂತ ಏನಾಗುತ್ತೆ ಅಂದರೆ ಬೇಗನೆ ನೀರು ಜಾಸ್ತಿ ಇರುತ್ತೆ, ಅದು ಅಬ್ಸರ್ವ್ ಆಗೋದಿಲ್ಲ. ಸೊ ಆವಾಗ ಮೇಕಪ್ ಹೋಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರದಿಂದ ನೀವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನೀವು ನೋಡ್ಬೋದು, ನಾನು ಸ್ಪ್ರೇ ಮಾಡಿ ತೋರಿಸಿ ಮತ್ತೆ. ಸೊ ದೂರದಿಂದ ಸ್ಪ್ರೇ ಮಾಡಿ.
ಸೊ ಏನಿರುತ್ತೆ, ನಿಮ್ಮ ಐ ಮೇಕಪ್ನ ಮಾತ್ರ ಸ್ವಲ್ಪ ಈ ಥರ ಹಿಂಗೆ ಕ್ಲೋಸ್ ಮಾಡ್ಕೊಂಡು ನೀವು ಐ ಮೇಕಪ್ ಮಾಡ್ಕೊಂಡಿದ್ರೆ, ಇಲ್ಲ ನೀವು ಐ ಮೇಕಪ್ ಏನು ಮಾಡ್ಕೊಂಡಿಲ್ಲ ಅಂತಾನೆ ಡೈರೆಕ್ಟಾಗಿ ನೀವು ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಬೋದು ನೀವು. ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಿಮ್ಮ ಮೇಕಪ್ ಕೂಡ. ಆ್ಯಂಡ್ ನೀವು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನೀವು ಜಸ್ಟ್ ಇದನ್ನು ಹಂಗೆ ಅಪ್ಲೈ ಮಾಡ್ಕೊತೀನಿ ಅಂದ್ರೂ ಓಕೆ, ಏನಕ್ಕಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸಮ್ಮರ್ನಲ್ಲಿ ನೀವು ಏನೇ ಮಾಯ್ಶ್ಚರೈಸರು ಮತ್ತು ಏನೇ ಕಾಂಪ್ಯಾಕ್ಟ್ ಪೌಡರ್ನೆಲ್ಲ ಜಸ್ಟ್ ಯೂಸ್ ಮಾಡಿದ್ರು ಸ್ವೆಟ್ ಆಗೇ ಆಗ್ತೀವಿ ನಾವು. ಸೊ ಆವಾಗ ಇದನ್ನು ಎಲ್ಲ ಮೇಕಪ್ ಎಲ್ಲ ಮಾಡಾದ್ಮೇಲೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಸ್ವೆಟ್ ಏನೇ ಆಗ್ತಿರೋದು ಅದನ್ನು ಅವಾಯ್ಡ್ ಮಾಡುತ್ತೆ ಇದು ಸೆಟ್ಟಿಂಗ್ ಸ್ಪ್ರೇ. ಸೊ ಇದು ಖಂಡಿತ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ನಾನು ಯೂಶ್ವಲಿ ಇದನ್ನು ಯೂಸ್ ಮಾಡ್ತಿರ್ತೀನಿ, ಸ್ಪೆಷಲಿ ಸಮ್ಮರಲ್ಲಂತೂ ಇದು ಖಂಡಿತ ಯೂಸ್ ಮಾಡ್ತೀನಿ ನಾನು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಪ್ಲೀಸ್ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗೋದಾದರೆ. ಸೊ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.